ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸಟ್ಟು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾರನ್ನ ಭೇಟಿಯಾಗ್ತೀನಿ ಅಂತ ಹೇಳಿದ್ದಾರೆ HD ಕುಮಾರಸ್ವಾಮಿ. JDS ಮಂಡ್ಯ ಕ್ಷೇತ್ರವನ್ನ ಸುಮಲತಾ ಅವರಿಗೆ ಬಿಟ್ಟು ಕೊಡುತ್ತಾ? ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ JDS ಅಭ್ಯರ್ಥಿ ಇರೋದಿಲ್ವಾ? JDS ಬೆಂಬಲಿತ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿತಾರ? ನಿಜಕ್ಕೂ JDS ತನ್ನ ಭದ್ರಕೋಟೆ ಮಂಡ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಲ್ವಾ ಹಾಗಾದರೆ? ಯಾಕಂದರೆ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಸುಮಲತಾ ಮಂಡ್ಯದಿಂದ ಸ್ವಾಭಿಮಾನಿ ಹೆಸರಿನಲ್ಲಿ ಗೆದ್ದು ಬಂದರು. ರಣಕಹಳೆಯನ್ನು ಓದಿದರು, ಕಹಳೆ ಚಿಹ್ನೆಯ ಮೂಲಕ ಗೆದ್ದು ಬಂದರು. ಇದೇ JDS ಏನೇನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಗೆಲ್ಲೋಕ್ಕಾಗಲಿಲ್ಲ. ಹೇಳೋದೇ ಬೇಕಿಲ್ಲ, 7ಕ್ಕೆ 7 ಶಾಸಕರಿದ್ದರು ಮಂಡ್ಯದಲ್ಲಿ JDSನವರು. ಅಷ್ಟೂ ಕ್ಷೇತ್ರಗಳಲ್ಲಿ JDS ಕಬ್ಜಾ ಮಾಡಿಕೊಂಡಿತ್ತು, ಗೆಲ್ಲೋಕ್ಕಾಗಲಿಲ್ಲ. ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, KR ಪೇಟೆ, ಕೃಷ್ಣರಾಜನಗರ ಎಲ್ಲ ಕಡೆ JDS ಇದ್ದರೂ ಕೂಡ ಒಬ್ಬ MP ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಅದು ಕೂಡ ದೇವೇಗೌಡರ ಮೊಮ್ಮಗರನ್ನು ಗೆಲ್ಲಿಸಿಕೊಳ್ಳಿಕ್ಕಾಗಲಿಲ್ಲ. ಇಲ್ಲಿ ಗಮನ ಇಟ್ಟು ನೋಡಬೇಕು, HD ದೇವೇಗೌಡರು, ಸಿದ್ದರಾಮಯ್ಯ ಒಂದಾಗಿ ವೇದಿಕೆಗೆ ಬಂದಿದ್ರು. ಮಂಡ್ಯದಲ್ಲಿ ಒಂದಾಗಿ ಒಂದು ವೇದಿಕೆಯಲ್ಲಿ ಪ್ರಚಾರ ಮಾಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಆ ವೇದಿಕೆ ಖುದ್ದಾಗಿ ಬಂದು ತನ್ನ ಮೊಮ್ಮಗನ್ನ ಗೆಲ್ಲಿಸೋಕೆ ಪ್ರಯತ್ನ ಮಾಡಿದ್ರು. ಇಡೀ ದೇವೇಗೌಡರ ಕುಟುಂಬವೇ ನಿಂತ್ಕೊಂಡಿತ್ತು. HD ರೇವಣ್ಣ ಸುಮಲತಾ ಅವ್ರ ಬಗ್ಗೆ ಆಡಿದಂಥ ಮಾತುಗಳು ಮಂಡ್ಯ ಜನರಲ್ಲಿ ಆಕ್ರೋಶವನ್ನು ಹುಟ್ಟು ಹಾಕಿತ್ತು. ಅಂದರೆ ಗಂಡ ಸತ್ತೋಗಿ ಇನ್ನೂ ಕೆಲವು ತಿಂಗಳಾಗಿಲ್ಲ, ಬೇಕಿತ್ತ ರಾಜಕೀಯ ಅನ್ನುವಂಥ ಮಾತು ಎಂಥವರಿಗೂ ಕೂಡ ಅಸಹ್ಯ ಅನಿಸಿತ್ತು. ವಾದ ವಿವಾದ ಪ್ರತಿವಾದ ಇವೆಲ್ಲ ನಡೆದು ಸುಮಲತಾ ಸ್ವಾಭಿಮಾನದಿಂದ ಸೆರಗೊಡ್ಡಿ ನನಗೆ ಮಂಡ್ಯ ಜನರ ಪ್ರೀತಿ ಬೇಕು, ಅಂಬರೀಷ್ ಅಣ್ಣನ ಅಭಿಮಾನಿಗಳ ಪ್ರೀತಿ ಬೇಕು ಅಂತ ಯಾವಾಗ ಕೇಳ್ಕೊಂಡ್ರೋ ಮಂಡ್ಯ ಜನರು ಸ್ವಾಭಿಮಾನಕ್ಕೆ ಸೋತರು, ಪ್ರೀತಿಗೆ ಸೋತರು. ಈ ಬಾರಿ JDS ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸುಮಲತಾ ಅವರನ್ನು ವಿರೋಧ ಕಟ್ಟಿಕೊಂಡಿದ್ದೆ ಆದರೆ JDS ಗೆಲ್ಲುವ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಈಗ JDS ಕೈಯಲ್ಲಿರೋದು ಕೇವಲ ಒಂದೇ ಕ್ಷೇತ್ರ, ಗಮನದಲ್ಲಿಟ್ಕೋಬೇಕು. ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ ಇದ್ದಾರೆ, ಮದ್ದೂರಿನಿಂದ KM ಉದಯಗೌಡ ಇದ್ದಾರೆ, ಮೇಲ್ಕೋಟೆಯಿಂದ ದರ್ಶನ್ ಪುಟ್ಟಣ್ಣಯ್ಯ ಸರ್ವೋದಯ ಪಕ್ಷದಿಂದ ಗೆದ್ದಿದ್ದಾರೆ, ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಸ್ವತಃ ಮಂಡ್ಯದಿಂದ ರವಿಕುಮಾರ್ ಗಣಿಗ ಇದ್ದಾರೆ, ಸತತ ಪ್ರಯತ್ನಗಳಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಶ್ರೀರಂಗಪಟ್ಟಣದಲ್ಲಿ ರಮೇಶ್ ಬಂಡಿಸಿದ್ದೇಗೌಡ JDS ಇಂದ ಬಂಡೆದ್ದು ಹೋದವರು. ನಾಗಮಂಗಲದಿಂದ ಚಲುವರಾಯಸ್ವಾಮಿ ಮಂಡ್ಯದ ಹಿರಿಯ ನಾಯಕ ಇದ್ದಾರೆ. ಕೃಷ್ಣರಾಜಪೇಟೆಯಿಂದ HT ಮಂಜು ಒನ್ ಆ್ಯಂಡ್ ಓನ್ಲಿ JDS ಶಾಸಕ ಇರುವಂಥದ್ದು. KR ಪೇಟೆಯಿಂದ ಕೃಷ್ಣರಾಜನಗರ, KR ನಗರ ಈ ಏನು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಮೈಸೂರು, ಇಲ್ಲಿ ರವಿಶಂಕರ್ ಇದ್ದಾರೆ. ಇದು ಕೂಡ ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಏನು ಮಾಡೋಕ್ಕೆ ಸಾಧ್ಯ? ಸೊ ಯಾರನ್ನು ಅಭ್ಯರ್ಥಿ ಮಾಡಿದರೆ ಗೆಲ್ಬೋದು ಅಂತ ಲೆಕ್ಕಾಚಾರ ಹಾಕ್ತಾ ಇದೆ JDS. ಸಾರಾ ಮಹೇಶು, CS ಪುಟ್ಟರಾಜು ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಭಾವ ಇದೆ. ಆದರೆ ಅದನ್ನು ಮೀರಿದ ಪ್ರಭಾವ ಮಂಡ್ಯದಾದ್ಯಂತ ಪ್ರಭಾವ ಇದೆಯಾ ಅಂದರೆ ಕಷ್ಟ. ಒಬ್ಬ ನಾಯಕನಿಗೆ ಇಡೀ ಜಿಲ್ಲೆಯಾದ್ಯಂತ ಪ್ರಭಾವ ಇರಬೇಕು ಅಂದರೆ ಮಂತ್ರಿ ಆಗಿರಬೇಕು, ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರಬೇಕು, ಇಲ್ಲ ತನ್ನ ಪ್ರಭಾವಳಿಯನ್ನಷ್ಟು ವಿಸ್ತರಿಸ್ಕೊಂಡಿರಬೇಕು, ಒಂದು ಮಾಸ್ ಲೀಡರ್ ಆಗುವ ಲಕ್ಷಣಗಳನ್ನು ತೋರಿಸಿರಬೇಕು. ಹಾಗಾಗಿ JDS ಇಂದ ಅಭ್ಯರ್ಥಿಗಳು ಕಷ್ಟ ಮಂಡ್ಯಕ್ಕೆ. ಇಲ್ಲಿ ಹಿಂದೆ ಇದ್ದ ಪರಿಸ್ಥಿತಿ JDS ಇಲ್ಲ. ಈಗಾಗಲೇ ಹೇಳಿದ್ದೀನಿ, ಇಲ್ಲಿರುವಂಥ ಕ್ಷೇತ್ರಗಳಲ್ಲಿ ಒಂದು ಮಾತ್ರ JDS ಕೈಯಲ್ಲಿದೆ. ಹೀಗಾಗಿ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು JDS ಬಿಟ್ಟುಕೊಡುತ್ತೆ. ಬಾಹ್ಯ ಬೆಂಬಲವನ್ನು ಸುಮಲತಾ ಅವರಿಗೆ ಹೊರಗಿಂದ JDS ಅಭ್ಯರ್ಥಿ ಸುಮಲತಾ ಅವರೇ ಅಂತ ಅವರಿಗೆ ಬೆಂಬಲ ಕೊಟ್ಟು ಬಿಡುತ್ತೆ ಅನ್ನುವಂತಹ ಒಂದು ಚರ್ಚೆ ಕೂಡ ಶುರುವಾಗಿದೆ. ಇಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ, ನಾವು ಯಾರನ್ನೂ ಕೂಡ ಇಲ್ಲಿ ಹೊರಗಿಟ್ಟು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಇಲ್ಲ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇಲ್ಲ. ಇನ್ನೂ ಯಾವುದೂ ಸಹ ಚರ್ಚೆ ಆಗಿಲ್ಲ. ಇನ್ನು ಆರಂಭಿಕ ಹಂತದ ಬೆಳವಣಿಗೆಗಳು ನಡೀತಾ ಇದ್ದಾವೆ. JDS BJPಯವರು ಸೌಹಾರ್ದಯುತವಾಗಿ ಕೆಲಸ ಮಾಡೋದಕ್ಕೆ ಎಲ್ಲರ ಜೊತೆಗೂ ಮಾತುಕತೆ ನಡೆಸ್ತೇವೆ, ಇದನ್ನು ಸ್ಪಷ್ಟವಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾಕಂದರೆ BJP ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಬಿಟ್ಕೊಡೋಕೆ ರೆಡಿ ಇಲ್ಲ. ಈ ಬಾರಿ ಶತಾಯಗತಾಯ ದಕ್ಷಿಣದಿಂದ 29ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಇದೆ. ಹಾಗಾಗಿ ಕರ್ನಾಟಕದಲ್ಲೇ ಅದರ ಸಿಂಹಪಾಲು ಸಿಗುತ್ತೆ. ಇಲ್ಲಿ ಮತ್ತೊಮ್ಮೆ 25ಕ್ಕಿಂತ ಹೆಚ್ಚು ಗೆಲ್ಲಬೇಕು ಅನ್ನೋದು BJPಯ ಅಂದಾಜು ಕೂಡ. ಅದರಲ್ಲಿ ಮಂಡ್ಯ BJPಗೆ ಬೆಂಬಲ ಕೊಟ್ಟಿದ್ದಾರೆ ಸುಮಲತಾ. ಆ ಕ್ಷೇತ್ರನ ಮತ್ತೆ ಗೆದ್ಕೋಬೇಕು ಅಂದರೆ
JDS ಯೋಚನೆ ಮಾಡಿ ಸ್ವಲ್ಪ ಅಂತ ಹೇಳ್ತಾ ಇದೆ BJP ಹೈಕಮಾಂಡ್. ನೀವೇ ಯೋಚನೆ ಮಾಡಿ, ನಿಮ್ಮ ಶಾಸಕರಲ್ಲಿ ಇಲ್ಲ, 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ನಿಮ್ಮ ಶಾಸಕರು ಒಬ್ಬರೇ ಇರೋದು, ಎಷ್ಟು ಮತಗಳನ್ನ ತರಬಹುದು? ಇನ್ನು ನಿಮ್ಮಲ್ಲಿ ಪ್ರಭಾವಿ ನಾಯಕರು ಕೂಡ ಇಲ್ಲಿ ಲೋಕಸಭೆಗೆ ನಿಲ್ಲುವಂಥ ಹೆಸರುಗಳು ಕಾಣ್ತಾ ಇಲ್ಲ. ಒನ್ಸ್ ಅಗೇನ್ ನಿಖಿಲ್ ನಿಲ್ಲಿಸ್ತೀರಾ ಅಂತ ಹೇಳಿದರೆ ಇಲ್ಲಿ ದೇವೇಗೌಡರ ಕುಟುಂಬಕ್ಕೇ ಆ ಮನಸ್ಸಿಲ್ಲ. HD ಕುಮಾರಸ್ವಾಮಿ ಅವರಿಗೆ ಆ ಬಗ್ಗೆ ಮನಸ್ಸು ಖುಲ್ಲ ಅವರು ಒಪ್ತಾ ಇಲ್ಲ. 2 ಬಾರಿ ಸೋತಿರುವಂಥ ನಿಖಿಲ್ಗೆ ಮತ್ತೊಂದು ಸಾರಿ ಬೇಡ, ಅವ್ರ ರಾಜಕೀಯ ಭವಿಷ್ಯನೇ ಖತಮ್ ಆಗಿಬಿಡ್ಬೋದು. ಹಾಗಾಗಿ ನಿಖಿಲ್ ಅವ್ರನ್ನ ನಿಲ್ಲಿಸೋ ಯೋಚನೆ ಮಾಡೋದಿಲ್ಲ. ಇನ್ನು ದೇವೇಗೌಡರ ಕುಟುಂಬದಿಂದ ನಿಂತಿದ್ದೇ ಆದರೆ ಈ ಹಿಂದೆ ಬಂದಂಥ ವಿರೋಧ ಕೂಡ ಅದೇ ಆಗಿತ್ತು. ಈ ಮಂಡ್ಯನೇ ಬೇಕಾ ದೇವೇಗೌಡರ ಕುಟುಂಬದವರಿಗೆ ಬೆಳೆಯೋದಕ್ಕೆ? ಇಲ್ಲಿಂದನೇ ಅವ್ರು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ದು. ಈಗ ತಾವು ಬೆಳೆದು ತಮ್ಮ ಮಕ್ಕಳನ್ನ ಬೆಳೆಸಿ ಮೊಮ್ಮಕ್ಕಳನ್ನ ಬೆಳೆಸೋಕೆ ಹೊರಡ್ತಾ ಇದ್ದಾರೆ. ಮಂಡ್ಯದವ್ರು ಬೆಳಿಬೇಡವಾ? ಮಂಡ್ಯದಲ್ಲಿ 7 ಜನ ಶಾಸಕರಿದ್ದಾರೆ, ಯಾರನ್ನು ನಿಲ್ಲಿಸಿದ್ರು ನಾವು ಗೆಲ್ಲಿಸ್ತಾ ಇದ್ವಿ. ಆದರೆ ತಮ್ಮ ಮೊಮ್ಮಗನ ಕರ್ಕೊಬಂದು ನಿಲ್ಲಿಸಿದ್ರಲ್ಲ, ಸೊ ನಾವು ಸ್ವಾಭಿಮಾನಕ್ಕೆ ಓಟ್ ಹಾಕ್ತೀವಿ, ಸುಮಲತಾ ಅವ್ರಿಗೆ ಓಟ್ ಹಾಕ್ತೀವಿ, ಅಂಬರೀಷ್ ಅಣ್ಣ ನಮಗಿಷ್ಟ. ಆ ರೀತಿ ಮತ ಹೋಯಿತು ಸುಮಲತಾಗೆ. ಸುಮಲತಾ ಗೆದ್ದರು. 7 ಶಾಸಕರಿದ್ದರು, JDS ಸೋಲೊಪ್ಪಿಕೊಳ್ತು. ಮತ್ತೊಮ್ಮೆ ಹಾಗಾಗಬಾರ್ದು ಅನ್ನುವಂಥ ಲೆಕ್ಕಾಚಾರ HD ಕುಮಾರಸ್ವಾಮಿ ಅವ್ರ ತಲೆಯಲ್ಲಿ ಕೂಡ ಇರುತ್ತೆ. ಯಾಕಂದರೆ ಈ ಕ್ಷೇತ್ರ JDSನ ಭದ್ರಕೋಟೆ. ಕಳ್ಕೊಂಡ್ರೆ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಕಳ್ಕೊಂಡಿದ್ದಾಗಿದೆ, ಲೋಕಸಭಾ ಚುನಾವಣೆಯಲ್ಲಿ ಕಳ್ಕೊಳ್ಳೋದಕ್ಕೆ ಶುರು ಮಾಡಿದರೆ ಇಲ್ಲಿ JDSನ ಅಸ್ತಿತ್ವವೇ ಇಲ್ಲದಿದ್ದಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಲೋಕಸಭಾ ಕ್ಷೇತ್ರವನ್ನು JDS ಹೊರಗಿಂದ ಬೆಂಬಲ ಕೊಟ್ಟು ನಮ್ಮ ಅಭ್ಯರ್ಥಿ ಸುಮಲತಾ ಅವರೇ ಅಂಥೇಳಿ ಅವ್ರ ಜೊತೆ ಚೆನ್ನಾಗಿದ್ದುಕೊಂಡು ಬೆಂಬಲ ಕೊಟ್ಟು ಅವ್ರನ್ನ ಅಭ್ಯರ್ಥಿ ಮಾಡೋಣವಾ? ಈ ಯೋಚನೆ ಈಗಾಗಲೇ ಗೌಡ್ರ ಕುಟುಂಬದಲ್ಲಿ ನಡೀತಾ ಇದೆ. ಯಾಕೆ ಸುಮ್ಮನೆ ವಿರೋಧ ಕಟ್ಕೋಬೇಕು? ನಾವು ನಮ್ಮ ಫ್ಯಾಮಿಲಿಯವ್ರನ್ನ ನಿಲ್ಲಿಸೋಂಗಿಲ್ಲ. ನಮ್ಮಲ್ಲಿ ಪ್ರಭಾವಿಯಾದಂಥ ಶಾಸಕರು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಇಲ್ಲಿ ಗಮನಿಸಬೇಕು, ಪ್ರಭಾವಿ ಆಗೋದಕ್ಕೆ ಇಲ್ಲಿ ಗೌಡ್ರ ಕುಟುಂಬ ಈ ಮಂಡ್ಯದಲ್ಲಿ ನಾಯಕರನ್ನು ಬೆಳೆಸಿದೆಯಾ? ಮಂಡ್ಯದಲ್ಲಿ ನಾಯಕರು ಒಬ್ಬೊಬ್ಬರಾಗಿ ಹೊರಬಂದು JDSಯಿಂದ ಹೊರಬಂದು ಬೇರೆ ಪಕ್ಷಗಳಿಗೆ ಸೇರ್ಕೊಂಡಿದ್ದೆ ಈ ಕಾರಣಕ್ಕೆ ಅನ್ನುವಂಥದ್ದು ಅಲ್ಲಿನ ಜನರ ಅಭಿಮತ. ಅಂದರೆ ಇಲ್ಲಿ ನಾಯಕರನ್ನು ಬೆಳೆಯೋದಕ್ಕೆ ಗೌಡ್ರ ಕುಟುಂಬ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕೇ ಮಂತ್ರಿಗಿರಿ ಕೊಡೋದಿಲ್ಲ, ಇಲ್ಲಿ ಯಾವುದೇ ರೀತಿ ಉಸ್ತುವಾರಿ ಕೊಡಲ್ಲ, ಇಲ್ಲಿ ನಾವು ಅವರಡಿಯಲ್ಲೇ ಇರಬೇಕಾಗುತ್ತೆ. ಗೌಡ್ರ ಕುಟುಂಬ ಹೇಳಿದ್ದನ್ನೇ ಕೇಳ್ಕೊಂಡು ಹೋಗಬೇಕು. ಆ ಕಾರಣಕ್ಕೆ ನಾವು ಯಾಕೆ JDSಲ್ಲಿ ಇರಬೇಕು? ಇದಕ್ಕೇನೆ ಹೊರಬರ್ತಾರೆ. ಹಾಗಾಗಿ ಇಲ್ಲಿ ನಾಯಕರೇ ಬೆಳೆದಿಲ್ಲ ದೊಡ್ಡ ಮಟ್ಟಿಗೆ. ಹಾಗಾಗಿ JDSಯಿಂದ ಲೋಕಸಭಾ ಅಭ್ಯರ್ಥಿ ಆಗುವಷ್ಟರ ಮಟ್ಟಿಗೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಈಗ ಏನು ಮಾಡಬೇಕು ಈ ಚಿಂತೆಯಲ್ಲಿದೆ JDS. ಹಾಗಾಗಿ ಕೆಲವೇ ಅಂದರೆ ಈಗಾಗಲೇ ನರೇಂದ್ರ ಮೋದಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಅವರು JDSಗೆ ಬಿಟ್ಟುಬಿಟ್ಟಿದ್ದಾರೆ. ನಿಮಗೆ ಯಾವ ಕ್ಷೇತ್ರಗಳು ಬೇಕು ನೀವು ಆಯ್ಕೆ ಮಾಡ್ಕೊಂಡು ಬನ್ನಿ ಅಂಥೇಳಿ, ನಿಮ್ಮ ಗೆಲ್ಲುವ ನಿಮಗೆ ಸಾಮರ್ಥ್ಯ ಇರುವಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಬನ್ನಿ. ನಿಮಗೇನು ಈ 3, 4, 5 ಕ್ಷೇತ್ರಗಳು ಕೊಡ್ತಾ ಇದ್ದೀವಲ್ಲ, ಅದು ಯಾವುದು ಅಂತ ಹೇಳಿ ಆಮೇಲೆ ಮಾತಾಡೋಣ ಅಂತ. ಈಗ ಮಂಡ್ಯದಲ್ಲಿ JDSಗೆ ಅದರ ಬಗ್ಗೆನೇ ಗ್ಯಾರಂಟಿ ಇಲ್ಲ, ನಾನು ಗೆಲ್ತೀನಿ ಮಂಡ್ಯದಲ್ಲಿ ಅಂಥೇಳಿ. ಯಾಕೆಂದರೆ ಕಾಂಗ್ರೆಸ್ನ ಶಾಸಕರು ತುಂಬಿ ತುಳುಕ್ತಾ ಇದ್ದಾರೆ. ಇನ್ನು DK ಶಿವಕುಮಾರ್, ಸಿದ್ದರಾಮಯ್ಯ ಸುಮ್ಮನೆ ಬಿಡ್ತಾರಾ? ಖಂಡಿತ ಬಿಡಲ್ಲ. ಮಂಡ್ಯನ ಗೆದ್ದುಕೊಳ್ಳೇಬೇಕು ಅಂತ ಪ್ರಬಲ ಅಭ್ಯರ್ಥಿನ ಹಾಕ್ತಾರೆ. ಹಾಗಾಗಿ ಸುಮಲತಾ ಅವರನ್ನು ಸೈಡಿಗಿಟ್ಟಿದ್ದೆ ಆದರೆ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ. ಸೊ ಯಾಕೆ ಸುಮ್ಮನೆ ನಾವು ಕೊಟ್ಟಂಥ ಅವಕಾಶನ ಕಳ್ಕೋಬೇಕು ಅಂತ JDS ಯೋಚನೆ ಮಾಡ್ತಾ ಸುಮಲತಾ ಅವರನ್ನು ಮತ್ತೊಮ್ಮೆ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ 2024ರ ಲೋಕಸಭೆಗೆ BJP ಹಾಗೂ JDS ಬೆಂಬಲಿತ ಅಭ್ಯರ್ಥಿಯಾಗಿ ಸುಮಲತಾ ಮತ್ತೊಮ್ಮೆ ಸ್ವಾಭಿಮಾನದಿಂದ ಕಣಕ್ಕಿಳಿತಾರಾ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ.